ಸುಮಾರು ಜನ ಕೇಳ್ತಾ ಇದ್ರಿ ಟಿಫಿನ್ ಬಾಕ್ಸ್ಗೆಲ್ಲ ಏನು ತೊಗೊಂಡು ಹೋಗ್ತೀರಾ ತೋರಿಸಿ, ಬೆಳಗಿಂದ ಸಂಜೆವರೆಗೂ ವಿತ್ ಸ್ಟ್ಯಾಂಡ್ ಆಗಬೇಕಲ್ವ. ಸೊ ನಾನು ಯೂಶಲಿ ಸ್ವಲ್ಪ ರೈಸು, ಜಾಸ್ತಿ ಪಲ್ಯ, ನೋಡಿ ಇಷ್ಟು ಪಲ್ಯ ಮತ್ತು 2 ಎಗ್. ಹಶ್ವೇ ಆಗಲ್ಲ, ತುಂಬ ಪ್ರೋಟೀನ್ ರಿಚ್ ಇರುತ್ತೆ. ಇದು ಫೈಬರ್ ಜಾಸ್ತಿ, ಸೋರೆಕಾಯಿ ಪಲ್ಯ ಇದು. ಸ್ವಲ್ಪ ಒಗ್ಗರಣೆ ಹಾಕಿ ಪಲ್ಯ ಥರ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ಎಗ್, ಇಷ್ಟು ರೈಸ್ ತೊಗೋತಾ ಇದ್ದೀನಿ. ಹೊಟ್ಟೆ ತುಂಬೋಗುತ್ತೆ. ಈ ನಡುವೆ ಈ ಥರ ಫಾಲೋ ಮಾಡ್ತಾಯಿದ್ದೀನಿ. ಪಲ್ಯಗಳನ್ನ ಜಾಸ್ತಿ ತೊಗೊಂಡ್ರೆ ಫೈಬರ್ ಇರುತ್ತೆ ಅಲ್ವಾ, ಜಾಸ್ತಿ ಹಸುವಾಗಲ್ಲ. ನಾವು ಆರಾಮಾಗಿ ತುಂಬ ಗಂಟೆಗಳ ಕಾಲ ಫಾಸ್ಟಿಂಗಲ್ಲಿ ಇರ್ಬೋದು. ಒಂದು ಮೀಲ್ಗೂ ಇನ್ನೊಂದು ಮೀಲ್ಗೂ ಬೇಕಾದ್ರೆ 4 ಅವರ್ಸ್ 5 ಅವರ್ಸ್ ಆ ಥರ ಸುಮ್ಮನೆ ಏನು ತಿಂದಂಗೆ ಇರ್ಬೋದು. ನಾವು ಯಾವಾಗ ರೈಸ್ ತಿಂದ್ಬಿಡ್ತೀವಿ ತುಂಬಾ ಹಸಿವಾಗ್ತಿರುತ್ತೆ. ಸೊ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ತರಕಾರಿ, ಇದಕ್ಕೆ ಕಡಲೆ ಬೀಜ ಪುಡಿನೂ ಹಾಕಿದ್ದೀನಿ. ಇದರಲ್ಲೂ ಪ್ರೋಟೀನ್ ಇರುತ್ತೆ. ಎಷ್ಟು ನೀವು ಪ್ರೋಟೀನ್ನ ಜಾಸ್ತಿ ತೊಗೋತೀರೋ ಅಷ್ಟು ನಿಮಗೆ ಹಸಿವು ಅನ್ನೋದು ಕಡಿಮೆ ಆಗುತ್ತೆ. ಸೊ ನೀವು ಟ್ರೈ ಮಾಡಿ. ಡೈಲಿ 1 ಅಥವಾ 2 ಥರ ಪಲ್ಯ ಗ್ಯಾರಂಟಿ ಮಾಡ್ಕೊಳ್ಳಿ. ರೈಸ್ ಕಡಿಮೆ ಮಾಡ್ಕೊಳ್ಳಿ. ಕೆಲವು ಸತಿ ರೈಸ್ ಜಾಗದಲ್ಲಿ ಮಿಲೆಟ್ಸು, ಇದು ಗೋಧಿ ನುಚ್ಚು ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಹಸಿವು ಕಡಿಮೆ ಆಗುತ್ತೆ ಮತ್ತು ಒಳ್ಳೆ ಹೆಲ್ತಿ ಫುಡ್ಡು ಕೂಡ. ಸೊ ಟ್ರೈ ಮಾಡಿ.